ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸ್ಪೆಷಲ್ ಚೊಂಗೆ, ಮೊಹರಂ ಸ್ಪೆಷಲ್ ಚೊಂಗೆ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಚೊಂಗೆ ಮಣಿ ಇದ್ದವರು ಚೊಂಗೆ ಮಣಿಯಲ್ಲಿ ಮಾಡ್ರಿ ಬಂಧುಗಳೇ. ಚೊಂಗೆ ಮಣಿ ಇರ್ಲಾರವರು ಸಹ ಚೊಂಗೆ ಮಣಿಯಲ್ಲಷ್ಟೇ ಮಾಡಿದಷ್ಟು ಸುಲಭವಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಗೋಧಿ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ, ದೊಡ್ಡ ಪಾತ್ರೆಯಲ್ಲಿ. ಅದರಲ್ಲಿ ನೋಡ್ರಿ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು, ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊರಿ. ಈ ಚೊಂಗೆಗೇನ್ರಿ ಸ್ಪೆಷಲಾಗಿ ಹಿಟ್ಟು ಕಲಸೋ ಅವಶ್ಯಕತೆ ಇಲ್ಲರಿ. ನೀವು ಚಪಾತಿಗೆ ಹೆಂಗೆ ಕಲಿಸ್ಕೋತೀರಿ ಹಂಗನ ಕಲಸ್ರಿ. ಸ್ವಲ್ಪ ಗಟ್ಟಿಗೆ ಕಲಸ್ರಿ. ಚಪಾತಿ ಹಿಟ್ಟಿಂಗಿತ್ತು ಸ್ವಲ್ಪ ಗಟ್ಟಿಗೆ ಅಂದ್ರೆ ಭಾಳ ಗಟ್ಟಿಗೆ ಅಲ್ರಿ. ಇದು ಸ್ವಲ್ಪ ಹಿಟ್ಟು ತೊಗೊಂಡು ಚೆಕ್ ಮಾಡ್ಕೊರಿ. ಮುದ್ದೆ ಮಾಡಿ ನಾವು ಉಳ್ಳಿ ಮಾಡಿದ್ರೆ ನೀಟಾಗಿ ಉಳ್ಳಿ ಆಗ್ಬೇಕ್ರೆ ಆ ಕ್ರ್ಯಾಕ್ಸ್ ಇಲ್ಲಿ ಬೀಳಬಾರ್ದು. ಇವಾಗ ಪರ್ಫೆಕ್ಟ್ ಆಯ್ತು ರೀ ಅದು. ಇದಕ್ಕೆ ಹಾಕಕ್ಕೆ ನೋಡ್ರಿ ಗೋಡಂಬಿ ನಾವು ತುಂಡು ಮಾಡಿ ಇಟ್ಕೊಂಡಿವಿ ರೀ. ಸ್ವಲ್ಪ ದಿವಸ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಇದು ಬಾದಾಮಿ ರೀ. ಇದು ಕುಟ್ಟಿಟ್ಕೋರಿ, ಇಲ್ಲ ನೀವು ಪೀಸ್ ಮಾಡಿ ಇಟ್ಕೋರಿ. ಉತ್ತತ್ತಿರಿ ಎಲ್ಲ ನಾವು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೋಬೇಕ್ರಿ. ನಂತರ ಸೋಂಪು ತಿನ್ನೋ ಸೋಂಪ ಅವನ್ನ ಹುರಿದು ಇಟ್ಕೊಂಡಿವ್ರಿ. ಕಸ್ಕಸಿ ಕೊಬ್ಬರಿ, ಒಣ ಕೊಬ್ಬರಿ ರೀ, ಅದನ್ನು ನಾವು ಸಣ್ಣ ತುರುಮನೆಯಾಗ ತುರ್ಕೊಡ್ರೆ ಅಂದ್ರೆ ಚಲೋ ಆಗ್ತೈತಿ. ದಪ್ಪನ ತುರುಮನೆಯಾಗ ತುರ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಸಕ್ರೆ ಒಳಗೆ ನೋಡ್ರಿ, ಇಡೀ ಸಕ್ರೆ ಒಳಗೆ ಒಂದಿಷ್ಟು ಏಲಕ್ಕಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ ರೀ. ಇದನ್ನು ನಾನು ಅದಕ್ಕೆ ಹಾಕಕ್ಕೆ ಪೌಡ್ರ್ ರೆಡಿ ಆತ್ರಿ. ತುಪ್ಪ ರೀ, ಅದಕ್ಕೆ ಏನೇನೆಲ್ಲ ಬೇಕು ಸಾಮಗ್ರಿ ಅಂತೆಲ್ಲ ಜೋಡಿಸ್ಕೊಂಡು ಆದ್ರೆ ಇನ್ನು ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಬನ್ನಿರಿ. ಈ ಚೊಂಗೆ ಮಾಡಕ್ಕೆ ನೋಡ್ರಿ, ನಾವೀಗ 4 ಪದ್ರ ಹಾಕಿ ಚೊಂಗೆ ಮಾಡಿದ್ರೆ ಭಾಳ ಸ್ಮೂತ್ ಇರ್ತೈತ್ರಿ. ಮ್ಯಾಲೆ ಕ್ರಿಸ್ಪಿ ಇರ್ತೈತ್ರಿ, ಒಳಗೆ ಮೆತ್ತಗಿರ್ತೈತ್ರಿ, ಪದ್ರ ಇರ್ತೈತಿ, ಭಾಳ ರುಚಿ ಇರ್ತೈತ್ರಿ. ಅದಕ್ಕೆ ನಾ ಹಿಂಗೆ ಮಾಡಾಕತ್ತೀನಿ ರೀ. ಚೊಂಗೆ ನೋಡ್ರಿ ಭಾಳ ನಮ್ನಿ ಮಾಡ್ತಾರ್ರಿ. ಒಬ್ಬೊಬ್ರು ಒಂದೊಂದು ನಮ್ನಿ ಮಾಡ್ತಾರೆ. ಈಗ ನಾ ಪೂರಿ ಅಷ್ಟು ಸೈಜ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ನಾವು ಇದನ್ನು 4 ಪದ್ರಿನ ಚೊಂಗೆಗೆ ಮಾಡ್ಕೊಳಕತ್ತೀನಿ ರೀ. ನೀಟಾಗಿ ಹಿಂಗೆ ಸವ್ರಿ, ಎಲ್ಲ ತುಪ್ಪ ಹಾಕ್ಕೊಂಡು ನೀಟಾಗಿ ಸವ್ರ್ಕೋರಿ. ಈಗ ತುಪ್ಪದ ಭಾಗ ಮ್ಯಾಲೆ ಮಾಡಿರಿ, ಮತ್ತು ಅದ್ರ ಮೇಲೆ ಇನ್ನೊಂದು ಇಡ್ರಿ, ಅದನ್ನು ತುಪ್ಪದ ಮ್ಯಾಲೆ ಮಾಡಿರಿ. ಕೊನೆಯದಾಗಿ ತುಪ್ಪದ ಭಾಗ ಎರಡು ಜೇಂಟ್ ಆಗಲಿ ರೀ. ಸ್ವಲ್ಪ ಹಿಂಗೆ ಕೈಯಿಂದ ಪ್ರೆಸ್ ಮಾಡಿರಿ. ಎಲ್ಲನೂ 4 ಚಲೋತ್ನಾಗ ಜೇಂಟ್ ಆಗಲಿ ರೀ. ಚಲೋತ್ನಾಗ ಪ್ರೆಸ್ ಮಾಡಿರಿ. ಈಗ ನೋಡ್ರಿ, ಇದಕ್ಕೆ ಹಿಟ್ಟು ಅದು ಏನೂ ಹಾಕೋದು ಬೇಕಾಗಿಲ್ಲ ರೀ. ನಮ್ಗೆ ತುಪ್ಪ ಇರ್ತೈತಲ್ರಿ, ಅದು ತುಪ್ಪನ ಹೊರಗೆ ಬಂದಿರ್ತೈತ್ರಿ, ಅದ ನಮಗೆ ಸಾಕಾಗ್ತೈತೆ ರೀ. ಈ ಚಲೋತ್ನಾಗ ನೋಡ್ರಿ ಒತ್ಕೊಂಡಿರಿ. ನಾವು ಸ್ವಲ್ಪ ದಪ್ಪನೇ ಇರ್ಬೇಕ್ರಿ. ಇದು ಭಾಳ ತೆಳ್ಳಗೆ ಇರಬಾರ್ದು. ಇಷ್ಟು ದಪ್ಪನೇ ಇರಬೇಕು. ಕಾಣಕತ್ತೈತದಿಲ್ಲ ನಿಮಗೆ? ನೀಟಾಗಿ ಕಾಣ್ತೈತಿಲ್ಲ ರೀ. ಇಷ್ಟು ದಪ್ಪ ಇರ್ಬೇಕ್ರಿ ನಮಗೆ. ಈಗ ನೋಡ್ರಿ, ನಾವು ಚೊಂಗೆ ಮಣಿಗೆ ಸುತ್ತ ಡಿಸೈನ್ ಇರ್ತೈತಿ, ಹಂಗೆ ಡಿಸೈನ್ ಮಾಡ್ಕೊಳ್ಳೋಣ್ರಿ. ಈಗ ನಾವು ಕರ್ಚಿಕಾಯಿಗೆ ಕಡ್ಬಿಗೆ ಡಿಸೈನ್ ಮಾಡ್ತೀವಲ್ರಿ, ಹಿಂಗೆ ಹೊಳಸ್ಕೊಂತ ಸ್ವಲ್ಪ ಕೊನೆ ದಂಡಿ ಹೊಳಸ್ಕೊಂತ ಕ್ರಾಸಿನ ಮೇಲೆ ಹೊಳಸ್ಕೊಂತ ಬಂದ್ರೆ ಅದು ಡಿಸೈನ್ ಆಗಿಬಿಡ್ತ್ರಿ. ಈಗ ನಾ ತಗ್ಗು ಮಾಡ್ಕೊಂಡ್ರೆ ಏನಾಗತ್ತೆ ರೀ, ಚೊಂಗೆ ಮಣಿಗೆ ಹಿಂಗಿರ್ತೈತ್ರಿ. ಅದ್ರೊಳಗೆ ನಮ್ಗೆ ಹಾಕಿದ್ದೆಲ್ಲ ಐಟಮ್ ನೀಟಾಗಿ ಕುಂದಿರ್ತೈತ್ರಿ. ಈಗ ನಾವು ಹಂಗೆ ಕಿರುಬಳ್ಳಿನಿಂದ ಒತ್ತಿ ಹಿಂಗೆ ಮಾಡ್ಕೋಬೇಕ್ರಿ. ನೋಡ್ರಿ, 2 ನಮ್ನಿ ತೋರ್ಸಾಕತ್ತೀನಿ ನಿಮಗೆ ನಾನು. 2 ಬಳ್ಳಿನಿಂದ ಹಿಂಗೆ ಒತ್ರಿ, ಅದು ಡಿಸೈನ್ ಆಗತ್ರಿ, ತಗ್ಗಾಗತ್ರಿ. ಇಲ್ಲ ಕಿರುಬಳ್ಳಿ ಇರ್ತೈತಲ್ರಿ, ಕಿರುಬಳ್ಳಿನಿಂದ ಒತ್ರಿ, ಇದು ಡಿಸೈನ್ ಆಗತ್ರಿ. ಈ 2 ನಮ್ನಿ ಡಿಸೈನ್ ಆತು ನೋಡ್ರಿ. ಇದ್ರೊಳಗೆ ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ಮಾಡ್ಕೋರಿ. ನೋಡ್ರಿ, ಚೊಂಗೆ ಮಣಿ ಹಿಂಗೆ ಇರ್ತೈತೆ ಹೌದಿಲ್ರಿ. ಚೊಂಗೆ ಮಣಿ ಇಲ್ದಾನ ನಾವು ಪರ್ಫೆಕ್ಟಾಗಿ ಚೊಂಗೆನ ರೆಡಿ ಮಾಡಿದ್ವಿ. ಈ ಕಡೆಗೆ ಆಲ್ರೆಡಿ ನಾ ಹಂಚನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ರೀ. ಇದನ್ನ ಬಿಸಿ ಮಾಡಾಕ ರೊಟ್ಟಿ ಹಂಚ ತಗೋರಿ, ತಗ್ಗನ್ ತಗೋರಿ. ಅವಾಗ ಚಲೋ ಹೊತ್ನಂಗೆ ಫ್ರೈ ಆಗತ್ತೆ ರೀ. ಅದ್ರೊಳಗೆ ಇದಕ್ಕೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ, ಈ ಚೊಂಗೆನ ಹಾಕಿ ತುಪ್ಪ ಹಾಕಿ ಚಲೋ ಹೊತ್ನಂಗೆ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. 2 ಕಡೆಗೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ 2 ಕಡೆ ನೀಟಾಗಿ ನಮ್ಮದು ಸುಡ್ಬೇಕು. ಯಾಕಂತಂದ್ರೆ ಈ ದಂಡಿ ಎಲ್ಲ ದಪ್ಪ ಇರ್ತೈತ್ರಿ. ನಮ್ಮದು ಒಳಗಿಂದೂ ದಪ್ಪನೇ ಇರ್ತೈತ್ರಿ. ಚಲೋ ಹೊತ್ನಂಗೆ ಫ್ರೈ ಆಗ್ಬೇಕ್ರಿ. ಹಿಂಗೆ ತುಪ್ಪ ಹಾಕೊಂತ ನಡಕ್ ತುಪ್ಪ ಹಾಕೊಂತ ನಾವು ಫ್ರೈ ಮಾಡೋದ್ರಿಂದ ಚಲೋ ಹೊತ್ನಂಗೆ ಫ್ರೈ ಆಗ್ತೈತ್ರಿ. ನಿಮ್ಮ ಕೈಯಿಂದ ಹೊಳಸಕ್ಕೆ ಕಷ್ಟ ಆಯಿತು ಅಂತಂದ್ರೆ ಸಲಾಕಿಂದ ಹೊಳಿಸಾಕೋರಿ. ಹಿಂಗೆ ತಿರುಗಿಸ್ಕೊಂತ ಚಲೋ ಹೊತ್ನಂಗೆ ಫ್ರೈ ಮಾಡ್ಕೋರಿ. ಇದು ಚಲೋ ಹೊತ್ನಂಗೆ ಹೊಂಬಣ್ಣ ಬರ್ಲಿರಿ, ಅವಾಗ ತುಪ್ಪ ಹಾಕೊಂತ ಫ್ರೈ ಮಾಡಿರಿ. ಅಂದ್ರೆ ನೀಟಾಗಿ ಫ್ರೈ ಆಕತ್ತೆ. ನಮ್ಗೆ ಎಲ್ಲಿ ಹಸಿ ಅನ್ನೋದು ಉಳಿಯಂಗಿಲ್ಲ ರೀ. ಹಸಿ ಉಳಿಬಾರ್ದು. ಇದು ಈ ಚೊಂಗೆ ನೋಡ್ರಿ, ಮೊಹರಂ ಹಬ್ಬಕ್ಕೆ ಮುಸ್ಲಿಮ್ಸ್ ಅವರು ಮನೆ ಕೊಡ್ತಾರ್ರಿ. ಇದನ್ನು ರಕರಕಾಲ ನಮೂನಿ ಮಾಡಿ ಕೊಡ್ತಾರ್ರಿ. ನಾ ಈಗ ಒಂದರೊಳಗೆ ನೀವು 2 ನಮೂನಿ ಕೂಡ ಮಾಡ್ಕೋಬಹುದ್ರಿ. ಒಂದು ಸಕ್ರೆ ಹಾಕಿ ಮಾಡ್ಬೇಕ್ರಿ. ಸಕ್ರೆ ಬದಲಾಗಿ ನೀವು ಬೆಲ್ಲದ ಪುಡಿ ಹಾಕಿ ಕೂಡ ಮಾಡ್ಕೋಬಹುದು. ಸೇಮ್ ಪ್ರೊಸೀಜರ್ ರೀ. ಆದ್ರೆ ಸಕ್ರೆ ಪುಡಿ ಬದಲಾಗಿ ಬೆಲ್ಲನ ತುರ್ಕೊಂಡು ಹಾಕೊಡ್ರಿ. ಈಗ ನೋಡ್ರಿ, ಎಲ್ಲ ನಮ್ಗೆ ನೀಟಾಗಿ ಫ್ರೈ ಆಯ್ತ್ರಿ. ಕಾಣಕತ್ತೈತದಲ್ರಿ. ಈ ತಗ್ಗನ ಹಂಚಿದ್ರೆ ಹಿಂಗೆ ಫ್ರೈ ಆಗತ್ರಿ. ಇಲ್ಲಿ ನೋಡ್ರಿ ನೀಟಾಗಿ ಕಾಣ್ತೈತೆ ನೋಡ್ರಿ, ಗೋಲ್ಡನ್ ಬ್ರೌನ್ ಕಲರ್ ನಮ್ಗೆ ಫ್ರೈ ಆಯ್ತು. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋರಿ. ಒಂದು 2 ಸೌಟ್ ತುಪ್ಪ ಹಾಕಿ ಮೊದಲಿಗೆ ಸಕ್ಕರೆ ಪುಡಿ ಉದುರಿಸ್ರಿ. ಅದ್ರ ಮೇಲೆ ತುಂಬ ಸಕ್ಕರೆ ಪುಡಿ ಉದುರಿಸ್ರಿ. ಭಾಳ ರುಚಿ ಇರ್ತೈತ್ರಿ. ಒಂದ್ಸಲ ಟ್ರೈ ಮಾಡ್ರಿ. ಕೆಲವರು
ಮಾ ಚೊಂಗೆ ಮಣಿ ಇಲ್ಲ ಅಂತ ಚೊಂಗೆ ಮಾಡೋದನ್ನ ಬಿಟ್ಟು ಬಿಡ್ತಾರ್ರಿ. ಈಗ ನೋಡ್ರಿ ಹೆಂಗೆ ಮಾಡ್ಬೇಕು ಚೊಂಗೆ ಮಣಿ ಇಲ್ದ ಅಂತ ತೋರ್ಸಾಕತ್ತೀನಲ್ರಿ ಮಾಡ್ರಿ ಹಿಂಗೆ. ಈಗ ನಾವು ಗೋಡಂಬಿ ಪುಡಿ ಉದುರಿಸಿದೆ ರೀ. ನಂತರ ನೋಡ್ರಿ ಕೊಬ್ಬರಿ ರೀ. ಸ್ಟೆಪ್ ಬೈ ಸ್ಟೆಪ್ ನಾವೆಲ್ಲ ಏನೇನು ಇಟ್ಕೊಂಡ್ರಿ ಅವೆಲ್ಲ ಹಾಕೋಂತ ಬರ್ರಿ. ಕಸ್ಕಸಿರಿ. ಆಮೇಲೆ ನೋಡ್ರಿ ಉತ್ತೈತಿ. ಇದಕ್ಕೆ ನಾವು ಎಷ್ಟು ಜಾಸ್ತಿ ಹಾಕೋತೀವಿ, ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಅದ ನಂತರ ನೋಡ್ರಿ ತಿನ್ನು ಸೋಂಪು ರೀ, ಅವಾಗ ಹುರಿದಿಟ್ಕೊಂಡಿದ್ವಲ್ರಿ ಅವು ರೀ. ನಂತರ ಬಾದಾಮಿ ರೀ, ನಾವು ಕಟ್ ಮಾಡಿಟ್ಕೊಂಡಿರುವ ಬಾದಾಮಿ ಅಂತ ಹಿಂಗೆ ತುಂಬ ಹಾಕೊತ ಹೋಗ್ರಿ. ಅದಾದ ನಂತರ ನೋಡ್ರಿ ಮತ್ತೊಂದಿಷ್ಟು ತುಪ್ಪ ಹಾಕ್ರೆ, ಅದ್ರ ಮೇಲೆ ಮತ್ತೊಂದು ಸಲ ಸಕ್ಕರೆ ಪುಡಿ ಉದುರಿಸ್ರಿ. ನೋಡ್ರಿ ಇದ್ರ ಮ್ಯಾಲೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಸಖತ್ತಾಗಿರ್ತೈತಿ ರೀ ನಮ್ಮ ಚೊಂಗೆ. ಒಂದ್ಸಲ ಹಿಂಗೆ ಮಾಡಿ ನೋಡ್ರಿ ನೀವು. ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಫಸ್ಟ್ ಕ್ಲಾಸ್ ಆಗಿರುವಂಥ ಸೂಪರ್ ಆಗಿರುವಂಥ ಚೊಂಗೆ ಮಣಿ ಇಲ್ದೇ ರೆಡಿ ಆತ್ರಿ ನಮ್ಮದು. ನೋಡಿದ್ರಲ್ರಿ ಎಷ್ಟು ಸರಳ ಮಾಡೋದಂತ ಅರ್ಥ ಆಯ್ತು ಹೋದಿಲ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇವತ್ತಿನ ರೆಸಿಪಿಯನ್ನು ಇವತ್ತು ಇಲ್ಲಿಗೆ ಮುಗಿಸೋಣ್ರಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.